ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರು ಆಗಿಬಿಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಹಳಷ್ಟು ಜನ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಮೊದಲ ಪಂದ್ಯವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ RCB ಫ್ಯಾನ್ಸ್ ದೊಡ್ಡ ಮಟ್ಟಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳು ಓಪನ್ ಮಾಡಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಟಿಕೆಟ್ ಇರುವವರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎಂಟ್ರಿಯನ್ನು ಕೊಡುವಂತಹ ಕೆಲಸ ಈಗಲಿಂದಲೇ ಶುರುವಾಗಿದೆ. ಇವತ್ತು ಸಂಜೆ ಈ IPL 19ನೇ ಆವೃತ್ತಿ ಆರಂಭ ಆಗುತ್ತೆ. ಆ 19ನೇ ಆವೃತ್ತಿಯ ಮೊದಲ ಪಂದ್ಯ ಬೆಂಗಳೂರಲ್ಲಿ ನಡೀತಾ ಇರೋದು. ಹಾಗಾಗಿ ಬಹಳಷ್ಟು ಜನ ಕೌತುಕದಿಂದ ಈ ಒಂದು ಮ್ಯಾಚನ್ನು ನೋಡೋ ಸಲುವಾಗಿ ಬಹಳಷ್ಟು ಪ್ರಿಪ್ರೇಷನನ್ನು ಮಾಡಿಕೊಂಡು, ಒಂದು ಕಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಿಪ್ರೇಷನ್ ಮಾಡಿಕೊಂಡಿದೆ, ಮತ್ತೊಂದು ಕಡೆಗೆ KSCA ಪ್ರಿಪ್ರೇಷನ್ ಮಾಡಿಕೊಂಡಿದೆ, ಅದರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಪ್ರಿಪ್ರೇಷನನ್ನು ಮಾಡಿಕೊಂಡಿದೆ. ಇದೆಲ್ಲದರ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳು ಮೊದಲ ಮ್ಯಾಚನ್ನು ನೋಡಲೇಬೇಕು, 19ನೇ ಆವೃತ್ತಿಯ ಮೊದಲ ಮ್ಯಾಚನ್ನು ನಾವು ಅನುಭವಿಸಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಕ್ರೀಡಾಂಗಣದತ್ತ ಎಂಟ್ರಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಪೊಲೀಸರು ಒಂದು ಕಡೆ ಸಮರ್ಪಕವಾದಂತಹ ನಿರ್ವಹಣೆಯನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆಗೆ ಯಾರ್ಯಾರಿಗೆ ಯಾವ್ಯಾವ ಗೇಟಿಂದ ಹೋಗಬೇಕು ಅನ್ನುವಂತಹ ಮಾಹಿತಿ ಸಂಪೂರ್ಣವಾಗಿ ಈಗಾಗಲೇ ಕೊಟ್ಟಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಪ್ರಿಪ್ರೇಷನ್ ಆಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ಏನೂ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದೀವಿ. ಏನೋ ಕ್ರೀಡಾಂಗಣದಿಂದನೇ ನೇರವಾಗಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರಶೇಖರ್, ಇವತ್ತಿನಿಂದನೇ RCB ಹವಾ ಶುರು ಆಗಿಬಿಟ್ಟಿದೆ. ಮೊದಲ ಮ್ಯಾಚನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಹಳಷ್ಟು ಜನ ಕ್ರೀಡಾಂಗಣದತ್ತ ಬರ್ತಾ ಇದ್ದಾರೆ. ಏನೆಲ್ಲ ಇದೆ ಅಪ್ಡೇಟ್ಸ್? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೀವಲ್ಲಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಜನ ಈಗಾಗಲೇ ಸಂಜೆಯ ಮ್ಯಾಚ್ಗೆ ಈಗಲಿಂದನೇ ಅಭಿಮಾನಿಗಳು ಬರ್ತಾ ಇದ್ದಾರೆ. ಯಾರಿಗೆಲ್ಲ ಟಿಕೆಟ್ ಇದೆ ಅವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಫುಟ್ಪಾತ್ಗಳು ಏನಿದಾವಲ್ಲ, ಫುಟ್ಪಾತಿಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಯಾಕಂದರೆ ಎಲ್ಲಿ ಸಿಕ್ಕಲೇ ನುಗ್ಗಂಗಿಲ್ಲ. ಒಂದು ಕಡೆಗೆ ರಸ್ತೆ ಇದೆ, ರಸ್ತೆಯಲ್ಲಿ ಏನು ವೆಹಿಕಲ್ಸ್ಗಳು ಬರ್ತಾ ಇರ್ತವೆ, ಮತ್ತೊಂದು ಕಡೆಗೆ ಜನ ಬಂದರೆ ಅಲ್ಲಿ ಅವಘಡ ಸಂಭವಿಸ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ರೂಟನ್ನು ಡೈವರ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಅನಿಲ್ ಕುಂಬ್ಳೆ ಸರ್ಕಲ್ಗೆ ಹೋಗುವಂಥವರು ಅಲ್ಲಿ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂತಹ ರೂಟ್ ಮ್ಯಾಪನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದ ಸರೌಂಡಿಂಗಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿಲ್ಲ. ಮತ್ತೆ ಚಂದ್ರಶೇಖರ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ನ. ಆವಾಗಲೇ ಕೇಳ್ತಾ ಇದ್ದೆ, ಮೊದಲ ಮ್ಯಾಚನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ಈಗಾಗಲೇ ಕ್ರೀಡಾಂಗಣದ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಏನೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಳ್ಳಲಾಗಿದೆ, ಹೇಗಿದೆ ಅಭಿಮಾನಿಗಳ ಸೆಲೆಬ್ರೇಷನ್? ಖಂಡಿತವಾಗಿಯೂ ಜಗದೀಶ್, ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಒಬ್ಬೊಬ್ಬರೇ ಏನೋ ಅವರಿಗೆ ನಿಗದಿಪಡಿಸಿರುವಂತಹ ಗೇಟ್ಗಳ ಬಳಿ ಬರ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಗೇಟ್ ನಂಬರ್ 8 ಹತ್ರ ನಾನು ಇರುವಂತಹದ್ದು ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳಲ್ಲಿ ಕ್ಲೀನ್ ಆಗಿ ಒಂದು ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಅವ್ರಿಗೆ ಮೀಸಲಿರುವಂತಹ ಒಂದು ಗೇಟ್ಗಳ ಬಳಿ ಪೊಲೀಸರು ಏನು ಕಳಿಸ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ಏನು ಆನ್ಲೈನ್ ಟಿಕೆಟ್ಗಳನ್ನು ನೀಡಲಾಗಿತ್ತು. ಆನ್ಲೈನ್ ಟಿಕೆಟ್ಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ಅವ್ರಿಗೆ ಬಳಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಟಿಕೆಟ್ ಇರೋದಿಲ್ಲ. ಅಲ್ಲಿ ಅವ್ರ ಹತ್ರ ಒಂದು QR ಕೋಡ್ ಇರುತ್ತೆ. ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಒಳಗಡೆ ಎಂಟ್ರಿ ಆಗುವಂತಹದ್ದು. ಈಗಾಗಲೇ ಆ QR ಕೋಡ್ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡುವಂತಹ ಎಲ್ಲ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡಿಕೊಂಡಿರುವಂತಹದ್ದು. ಇನ್ನು ಒಬ್ಬೊಬ್ಬರೇ ಕ್ರಿಕೆಟ್ ಅಭಿಮಾನಿಗಳು ಕೂಡ ಈಗಾಗಲೇ ಏನು ಈ ಸ್ಟೇಡಿಯಂ ಬಳಿ ಬರ್ತಾ ಇರುವಂತಹದ್ದು ಕೂಡ. ಅಂದ್ರೆ ಬೇಗ ಅಂದ್ರೆ ಮ್ಯಾಚ್ ಸ್ಟಾರ್ಟ್ ಆಗುವಕ್ಕಿಂತ 4 ಗಂಟೆ ಮುಂಚಿತವಾಗಿ ಒಳಗಡೆ ಬಿಡಬೇಕು ಅನ್ನುವಂತಹದ್ದು ಪೊಲೀಸರ ಒಂದು ರೂಲ್ ಆಗಿತ್ತು. ಅಂದ್ರೆ ಈ ಹಿಂದೆ ಏನು ಕಹಿ ಘಟನೆ ನಡೆದಿತ್ತು, ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ 4 ಗಂಟೆ ಒಳಗಡೆ ನಾವು ಒಳಗಡೆ ಅನುವು ಮಾಡಿಕೊಡ್ಬೇಕು ಅಭಿಮಾನಿಗಳಿಗೆ ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ 4 ಗಂಟೆಗಳಿಗೆ ಮುಂಚಿತವಾಗಿ ಅಂದ್ರೆ 3:15 ಈಗಾಗಲೇ ಅಭಿಮಾನಿಗಳನ್ನ ಅಥವಾ ಕ್ರಿಕೆಟ್ ಟಿಕೆಟ್ ಅನ್ನ ಏನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಒಳಗಡೆ ಈಗಾಗಲೇ ಅನುವು ಮಾಡಿಕೊಟ್ಟಿರುವಂತಹದ್ದು. ಆ ಟಿಕೆಟ್ ಅನ್ನ ತಗೊಂಡ್ಕೊಂಡ್ ಬಂದ್ರೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಯಾವ ಒಂದು ಗೇಟ್ಗೆ ಹೋಗ್ಬೇಕು ಇವರು ಅಂತ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಆ ಒಂದು ಮಾಹಿತಿ ಸಿಕ್ಕಾಗ ಅವರು ಖಂಡಿತವಾಗಿ ಹೋಗ್ತಾರೆ. ಇಲ್ಲೊಬ್ರು ಅಭಿಮಾನಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಕೆಟ್ ಸಿಕ್ಕಿದ್ಯಾ? ಟಿಕೆಟ್ ಮಿಲ್ ಗಯಾ? टिकट मिल गया। ಇದು ಎಲ್ಲಿ ಸಿಕ್ಕಿದೆ ಸರ್? ಹೆಂಗ್ ಸಿಕ್ತು? हिंदी 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 किधर मिल गए सर? ऑनलाइन ऑनलाइन कितना टिकट मिल गया? टू टिकट्स। कौन सा गेट? गेट E17 है। ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಬರ್ತಾ ಇರುವಂತಹದ್ದನ್ನ ಕೂಡ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಸಾಕಷ್ಟು ಜನ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ನುಗ್ಗಲಾತಿ ಇರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕ್ಲಿಯರ್ ಆಗಿ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಬರ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ.
ಸರ್ ಈಗ ನೀವು RCB ಮ್ಯಾಚ್ ನ ನೋಡಕ್ ಬಂದಿದ್ರಿ ಖಂಡಿತ ಆರ್ ಸಿ ಬಿ ಸರ್ ಎಲ್ಲಿ ಸಿಕ್ತು ಟಿಕೆಟ್? ಸಾಕಷ್ಟು ಕಾತ್ರದಿಂದ ಕಾಯ್ತಾ ಇದ್ರು ಎಲ್ಲರೂ ಕೂಡ. ನೀವು ಆನ್ಲೈನ್ ಅಲ್ಲಿ ಹೆಂಗ್ ಬುಕ್ ಮಾಡ್ಕೊಂಡ್ರಿ? ಎಷ್ಟು ಟಿಕೆಟ್ ಬಂದಿದೆ? 2 ಟಿಕೆಟು ನಾವು ಇಬ್ಬರಿಗೆ ಬುಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಈ ತಪ್ಪು ಗೆದ್ದಿದ್ದಾರೆ. ನಾನು ಕಿವಿ ಚುಚ್ಚಿಸ್ಕೊಂಡು ಒಳ್ಳೆ ಹಚ್ಕೊಂಡಿದ್ದೀನಿ. 18 ವರ್ಷ ಕಾದ್ಬಿಟ್ಟು ಚುಚ್ಚಿಸ್ಕೊಂಡಿದ್ದೀನಿ. ಫುಲ್ RCB. ಇವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ಟೇಡಿಯಂ ಅಲ್ಲಿ. ನಾವು ಸುಮಾರು ವರ್ಷಗಳಾಗೋಯ್ತು ಬಂದು ಸ್ಟೇಡಿಯಂಗೆ. RCB ಗೆದ್ದಿದ್ದು ಈ ಸತಿ ನಾವು ಫುಲ್. ಥ್ಯಾಂಕ್ ಯು. ಸಾಕಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದಿರುವಂತಹದ್ದು. ಈಗ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಬ್ಬೊಬ್ರೆ ಅಂದ್ರೆ ಇವ್ರಿಗೆ ಯಾವ ರೀತಿಯಾಗಿ ಟಿಕೆಟ್ ಬಂದಿರುತ್ತೆ, ಆ ಒಂದು QR ಕೋಡ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ ಒಂದು ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಅವರು ಸೀದಾ ಆ ಒಂದು ಗೇಟ್ ನಂಬರ್ ಬಳಿ ಹೋಗ್ಬೇಕಾಗತ್ತೆ. ಅದಕ್ಕೆ ಅಸಿಸ್ಟ್ ಮಾಡ್ಲಿಕ್ಕೆ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಜೊತೆಗೆ ಪೊಲೀಸರಾಗಿರ್ಬೋದು, ಜೊತೆಗೆ NSG ಸಿಬ್ಬಂದಿಯನ್ನು ಕೂಡ ಸೆಕ್ಯೂರಿಟಿಗೋಸ್ಕರ ಮೊದಲ ಬಾರಿಗೆ ಈ ಬಾರಿ ಒಂದು ನಿಯೋಜನೆ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಪೊಲೀಸರು ಅಥವಾ KSCA ಎಲ್ಲರೂ ಕೂಡ ವಹಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಜಗದೀಶ್, ಈಗಾಗಲೇ ಕೊಂಚ ಮಟ್ಟಿಗೆ ಜನ ಬಂದಿದ್ದಾರೆ. ಬಂದವ್ರನ್ನೆಲ್ಲರನ್ನು ಕೂಡ ಯಾವುದೇ ರೀತಿಯಾಗಿ ಹೊರಗಡೆ ನಿಲ್ಲಕ್ಕೆ ಬಿಡದೆ ಎಲ್ಲರನ್ನು ಕೂಡ ಒಳಗಡೆ ಕಳಿಸ್ತಾ ಇರುವಂತಹದ್ದು. ಆ ಸಂಬಂಧಪಟ್ಟಂತ ಅಥವಾ ಅವ್ರಿಗೆ ಇರುವಂತಹ ಒಂದು ಏನು ಗೇಟ್ ಇದೆ ಆ ಒಂದು ಗೇಟ್ಗಳಿಗೆ ರೂಟ್ ಮಾಡಿ ಬಿಡ್ತಾ ಇರುವಂತಹದ್ದು. ಜಗದೀಶ್, ಚಂದ್ರಶೇಖರ್, ಇನ್ನೊಂದು ಸ್ವಲ್ಪ ಅಭಿಮಾನಿಗಳಿಗೆ ಮಾತಾಡಿಸಬಹುದಾ? ಯಾಕಂದ್ರೆ ಬೇರೆ ಬೇರೆ ಅಭಿಮಾನಿಗಳು ಸಹ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಈ ಟ್ರಾಫಿಕ್ ರೂಲ್ಸ್ ಅನ್ನ ಯಾವ ರೀತಿ ಚೇಂಜ್ ಮಾಡಿದ್ದಾರೆ, ಮಾರ್ಪಾಡು ಮಾಡುವಂತಹ ಕೆಲಸವನ್ನ ಮಾಡಿದಾರಲ್ಲ, ಅದರ ಬಗ್ಗೆ ಹೇಳೋದಾದ್ರೆ. ಖಂಡಿತ ಜಗದೀಶ್, ಇಲ್ಲೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರು ಹೇಳಿ, ಈಗ ನೀವು ಬಂದಿದ್ದೀರಿ, ಸಾಕಷ್ಟು ಖುಷಿಯಿಂದ ಅಂದ್ರೆ ಕಳೆದ ಬಾರಿ ಗೆದ್ದಿತ್ತು, ಈ ಸಲನೂ ಕಪ್ ನಮ್ದೆ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಈ ಸಲ ಎಲ್ಲ ಫ್ಯಾನ್ಸು ಆರಾಮಾಗಿ ಬಂದು ಮ್ಯಾಚ್ ನೋಡ್ಬೋದು. ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ. ನಮಗೆಲ್ಲ ಟಿಕೆಟ್ ಸಿಕ್ಕಿದೆ ಆಫೀಸ್ ಕಡೆಯಿಂದ, ಸೊ ಹೋಲ್ ಫ್ಯಾಮಿಲಿ ಬಂದಿದ್ದೀವಿ. ಈ ಸಲ ಪ್ರೊಟೆಕ್ಷನ್ನು ಚೆನ್ನಾಗಿದೆ. ಪೊಲೀಸ್ ಎವ್ರಿ 10 ಮೀಟರ್ಸ್ಗೂ ಪೊಲೀಸ್ ಇದ್ದಾರೆ, ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಇದೆ, ತುಂಬ ಚೆನ್ನಾಗಿದೆ. ಸೊ ನಾವು ಹೋಲ್ ಫ್ಯಾಮಿಲಿ ಎಂಜಾಯ್ ಮಾಡೋಕ್ಕಂತ ಬಂದಿದ್ದೀವಿ. ಈ ಸಲ ಕಪ್ ನಮ್ಮದೇ ಆ್ಯಕ್ಚುಲಿ. ಸರ್ RCB ಫ್ಯಾನ್ ಸರ್. ಹ್ಯಾಪಿನೆಸ್ ಚೆನ್ನಾಗೇ ಇದೆ. ಹೌದು, ನೋಡಿದೀವಿ. ಈ ಸತಿ ನೋಡಕ್ಕೆ ಅಂತಲೇ ಬಂದಿದ್ದೀವಿ. ಹೌದು ಸರ್, ಲಾಸ್ಟ್ ಟೈಮ್ ಗೆದ್ದಿರೋದ್ರಿಂದ ಈ ಸತಿ ಇನ್ನೂ ಹ್ಯಾಪಿನೆಸ್ ಸ್ವಲ್ಪ ಡಬಲ್ ಆಗಿದೆ, ಬಂದಿದ್ದೀವಿ ನೋಡಕ್ಕೆ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ ನಾವು. ಇದು ಏನು ಗೊತ್ತಾ, ಒಂದು ಹೇಳ್ತೀನಿ ಕೇಳಿ. ಟಿಕೆಟ್ ಅಂತೂ ಸಿಕ್ಕಿಲ್ಲ. 10 ನಿಮಿಷದಲ್ಲಿ ಆನ್ಲೈನ್ ಬುಕಿಂಗ್ ಕ್ಲೋಸ್ ಮಾಡಿದ್ದಾರೆ. ಎಲ್ಲಿ ಸೆಲ್ ಮಾಡ್ತಾ ಇದ್ದಾರೆ 22,000 ಟಿಕೆಟು? ಆ್ಯಕ್ಚುಲಿ ಅಭಿಮಾನಿ ಎಲ್ಲಿ ಹೋಗ್ಬೇಕು ಹೇಳಿ? ಅಲ್ಲ ಹೇಳಿ, ನೀವು ಹೇಳಿ ಇವಾಗ. ಸರ್ 10 ಮಿನಿಟ್ಸಲ್ಲಿ 22,000 ಟಿಕೆಟ್ ಹೆಂಗ್ ಬುಕಿಂಗ್ ಮಾಡಕ್ಕೆ ಸಾಧ್ಯ? ಸರ್ ನಾವೀಗ ಆಲ್ಮೋಸ್ಟ್ 3-4 ವರ್ಷದಿಂದ ವೇಟ್ ಮಾಡ್ತಾನೆ ಇದ್ದೀವಿ. ಯಾವಾಗ ಟಿಕೆಟ್ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಇಂಥ ದಿನ ಬಿಡ್ತೀನಿ ಅಂತಾರೆ, ಈಗ ಮಧ್ಯಾಹ್ನ 1 ಗಂಟೆ ಬಿಟ್ಟು 1:10 ಕ್ಲೋಸ್ ಮಾಡಿದ್ರೆ ಎಲ್ಲಿ ಪರ್ಚೇಸ್ ಹೆಂಗೆ ಮಾಡಬೇಕು? ಅಭಿಮಾನಿಗಳು ಎಲ್ಲಿ ಹೋಗ್ಬೇಕು? ಬೇರೆ ಕಡೆಗಳೆಲ್ಲ, ಬೇರೆ ಅಹಮದಾಬಾದಲ್ಲೆಲ್ಲ 1 ಲಕ್ಷ ಸೀಟ್ಸ್ ಇದೆ. ಇಲ್ಲಿ ಎಲ್ಲ ಒಳಗೆ ಬುಕಿಂಗ್ ಆಗುತ್ತೆ. ಏನು ಮಾಡಬೇಕು? ಸೇಮ್ ಕ್ವಶನ್. 3 ಇಯರ್ಸ್ ಆಯ್ತು ವೇಟ್ ಮಾಡ್ತಾ ಇದ್ದು, ಟಿಕೆಟ್ ಸಿಕ್ಕಿಲ್ಲ. ಎವ್ರಿ ಇಯರ್ ನಾವಿಲ್ಲ ಅಂತಂದ್ರೆ ಏನಾದ್ರು ಪಬ್ಸಿಗೆ ಹೋಗಿ ಅಲ್ಲೇ ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀವಿ ಅಷ್ಟೇ. ಈ ಸಲ ಇಲ್ಲಿ ವೈಬ್ ನೋಡೋಣ ಅಂತ ಇಲ್ಲಿಗೋಸ್ಕರ ನೋಡೋಕ್ಕೋಸ್ಕರ ಒಂದು, ಬಟ್ ವಿ ಡೋಂಟ್ ಹ್ಯಾವ್ ಟಿಕೆಟ್ ಇಲ್ಲ ನಮ್ಮ ಹತ್ರ. ಅಂದ್ರೆ ಆಫೀಸ್ ಕಡೆಯಿಂದ ಅಥವಾ ಎಲ್ಲೂ ನಿಮ್ಗೆ ಕಡೆಯಿಂದ ಯಾವುದೇ ರೀತಿಯಿಂದ ಯಾರ ಕಡೆಯಿಂದ ಏನು ಸ್ಪಾನ್ಸರ್ಸ್ ಇಲ್ಲ. ಎಲ್ಲ ಪೊಲಿಟಿಕಲ್ ಪೀಪಲ್ಸ್ಗೆ ಹೋಗುತ್ತೆ ಸ್ಪಾನ್ಸರ್ಸ್. ಕಾಮನ್ ಪೀಪಲ್ಗಂತೂ ಏನೂ ಬರೋದಿಲ್ಲ. ನಾವು ಅಪ್ಲಿಕೇಶನ್ ಓಪನ್ ಮಾಡಿದ್ರು ನಮಗೇನು ಸಿಗೋದು ಇಲ್ಲ. 10 ನಿಮಿಷದಲ್ಲಿ ಎಲ್ಲ ಸ್ಲಾಟ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಮತ್ತೆ ಆಮೇಲೆ ಅವ್ರ ವೆಬ್ಸೈಟಿಂದ ಬುಕ್ ಮಾಡ್ರಿ ಅಂತಾರೆ, ಅದರಲ್ಲೂ ಏನು ಸಹ ಸಿಕ್ಕಿಲ್ಲ ನಮಗೆ. ಅಂದ್ರೆ ಎಂಟೈರ್ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅಂದ್ರೆ ಅಷ್ಟು ಅಭಿಮಾನ ಇದೆ ಅಂತ. ಕರೆಕ್ಟ್. ಅದು ವೈಬಿಗೋಸ್ಕರನೇ ಬಂದಿರೋದು. ನಾವು ಬೇರೆ ಏನಿಲ್ಲ, ಪಾಪು ಕರ್ಕೊಂಡು ಒಂದು ನೋಡೋಣ ಅಂತಾನೆ ಬಂದಿರೋದು. ಪ್ರತಿ ಸತಿ ಟಿವಿಯಲ್ಲಿ ನೋಡೋದೇ ಆಗಿದೆ ನಮ್ದು, ಬೇರೆ ಕಡೆ ದೊಡ್ಡ ಸ್ಕ್ರೀನಲ್ಲಿ ನೋಡೋದಾಗಿದೆ. ಅದು ಆ್ಯಕ್ಚುಲ್ ವೈಬ್ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಬಂದಿದ್ದು. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚಿಗಾದ್ರೂ ಸಿಗುತ್ತಾ? CSK ಅಂತೂ ನಾಟ್ ಎಟ್ ಆಲ್ ಪಾಸಿಬಲ್ ಅಂತ ಗೊತ್ತು. ಜಸ್ಟ್ ಹೋಪಿಂಗ್ ಸಿಕ್ಕರೆ ಬಂದು ನೋಡ್ಕೊಂಡು ಹೋಗ್ತೀವಿ ಮ್ಯಾಚ್. ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಂದಿರುವಂತಹದ್ದು. ಅಂದ್ರೆ ಅವ್ರಿಗೆ ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಿದೆ, ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಕೂಡ ಇರುವಂತಹದ್ದು. ಅಂದ್ರೆ ಕೇವಲ 5 ನಿಮಿಷದಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ, ಯಾವುದೇ ಕೂಡ ಬುಕ್ಕಿಂಗ್ ತಗೊಂತಾ ಇಲ್ಲ. ಹಾಗಾಗಿ ಸಾಕಷ್ಟು ಬೇಸರ ಇದೆ. ಆದ್ರೆ ಈ RCB ಕಳೆದ ಬಾರಿ ಗೆದ್ದಂತ ಹಿನ್ನೆಲೆಯಲ್ಲಿ ವೈಬ್ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿ ಒಂದು ಕುಟುಂಬ ಈಗ ಹೇಳಿರುವಂತಹದ್ದು. ಇದು
ಎಲ್ಲರಿಗೂ RCBಯ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂತ. ಯಾಕೆಂತಂದ್ರೆ ಸಾಕಷ್ಟು ಜನ, ಕೋಟ್ಯಾಂತರ ಜನ ಕಾಯ್ತಾ ಇರ್ತಾರೆ ಈ ಒಂದು ಟಿಕೆಟ್ಗಾಗಿ. ಆದ್ರೆ ಆ ಒಂದು ಟಿಕೆಟ್ ಸಿಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಬೇಸರವನ್ನ ಕೂಡ ಅಭಿಮಾನಿಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಜಗದೀಶ್, ಇನ್ನಷ್ಟು ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪೊಲೀಸರು ಪಡ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಈಗಾಗಲೇ ಸ್ಟೇಡಿಯಂ ಸುತ್ತ ಇರುವಂತಹ 4 ರಸ್ತೆಗಳಿಗೂ ಕೂಡ ಸಾಕಷ್ಟು ಭದ್ರತೆ ಮತ್ತೆ ಸಂಚಾರ ಪೊಲೀಸರನ್ನ ನಿಯೋಜನೆ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೊಂಚ ಮಟ್ಟಿಗೆ ಟ್ರಾಫಿಕ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಸ್ಟೇಡಿಯಂ ಮುಂಭಾಗದಲ್ಲಿರುವಂತಹ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ನಾವು ನೋಡ್ತಾ ಇರ್ಬೋದು ಅಂದ್ರೆ ಮ್ಯಾಚಿನ ಟೈಮ್ನಲ್ಲಿ ಸಾಕಷ್ಟು ಗಿಜಿಗಿಜಿಡ್ತಾ ಇತ್ತು ಏನು ವಾಹನಗಳು ಸಂಚಾರ. ಆದ್ರೆ ಈ ಬಾರಿ ಕೊಂಚ ಮಟ್ಟಿಗೆ ಕಡಿಮೆ ಆಗಿರುವಂತಹದ್ದು. ಯಾಕೆಂತಂದ್ರೆ ಸ್ಟೇಡಿಯಂ ಬಳಿ ಬರುವಂತಹ ವೆಹಿಕಲ್ಗಳು ಯಾವಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಈಗಾಗಲೇ 4 ಕಡೆ, ಅಂದ್ರೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಸೆಂಟ್ ಜೋಸೆಫ್ ಕಾಲೇಜು ಸ್ಕೂಲ್ ಆಗಿರ್ಬೋದು, ಜೊತೆಗೆ ಈ ಒಂದು ಏನು ಶಿವಾಜಿನಗರದಿಂದ ಮುಂಭಾಗದಲ್ಲಿ ಕಂಟೋನ್ಮೆಂಟ್ ಬಳಿ ಕೂಡ ಈಗಾಗಲೇ ಪಾರ್ಕಿಂಗ್ ಅನ್ನ ಕೊಟ್ಟಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಇಲ್ಲಿಗೆ ಬರುವಂತಹ ವಾಹನಗಳೇನಿದ್ದಾವೆ ಅಥವಾ ಮ್ಯಾಚ್ ಅನ್ನ ವೀಕ್ಷಣೆ ಮಾಡ್ಲಿಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಆ ಕಡೆ ಡೈವರ್ಟ್ ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಟ್ರಾಫಿಕ್ ಕಂಟ್ರೋಲ್ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಮೆಟ್ರೋ ಆಗಿರ್ಬೋದು, ಜೊತೆಗೆ BMTC ಬಸ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಕರೆಕ್ಟಾಗಿ ಏನು ಹ್ಯಾಂಡಲ್ ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಕಡಿಮೆ ಪ್ರಮಾಣದಲ್ಲಿ ಟ್ರಾಫಿಕ್ ಇದೆ ಅಂತಂದ್ರೆ ತಪ್ಪಾಗಲ್ಲ. ಹೀಗಾಗಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಸೂಕ್ತ ಭದ್ರತೆಗಳನ್ನ ಪ್ರೀ ಪ್ಲಾನ್ ಅನ್ನ ಸುಮಾರು 1 ತಿಂಗಳಿಂದ ಕೂಡ ಮಾಡಿದ್ದಂತಹ ಪರಿಣಾಮವಾಗಿ ಇಲ್ಲಿ ಇದುವರೆಗೂ ಕೂಡ ಎಲ್ಲೊಂದ್ ಕಡೆ ಪೀಸ್ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ.